ಭಕ್ತಿ ವ್ಯಕ್ತಿಯ ಮೇಲೆ ಬಂದರೆ ಆತ ಸರ್ವಾಧಿಕಾರಿಯಾಗುತ್ತಾನೆ. ಅಂತಹ ಸರ್ವಾಧಿಕಾರ ಪ್ರಜಾಪ್ರಭುತ್ವಕ್ಕೆ ಮಾರಕವಾಗುತ್ತದೆ ಎಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂಸತ್ತಿನ ಕೊನೆಯ ಭಾಷಣದಲ್ಲಿ ಹೇಳಿದ್ದಾರೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು. ಚಿಂಚೋಳಿ ತಾಲೂಕಿನ ಸುಲೇಪೇಟ್ ಗ್ರಾಮದಲ್ಲಿ ಸ್ಥಾಪಿಸಲಾಗಿರುವ ಡಾಕ್ಟರ್ BR ಅಂಬೇಡ್ಕರ್ ಅವರ ಪಂಚಲೋಹದ ಪ್ರತಿಮೆ ಅನಾವರಣಗೊಳಿಸಿ ಮಾತನಾಡಿದ ಅವರು, ಇಂದಿನ ರಾಜಕಾರಣಿಗಳು ದ್ವೈತ ಸ್ವರೂಪರಾಗಿದ್ದೇವೆ. ವ್ಯಕ್ತಿಗಳ ವಿಜೃಂಭಣೆ ಆಗುತ್ತಿದೆ. ಅದು ಹಾಗಾಗಬಾರದು. ಸಂವಿಧಾನದ ಪ್ರಕಾರವೇ ಎಲ್ಲ ನಡೆಯಬೇಕು ಹೊರತು ವ್ಯಕ್ತಿಯ ಇಚ್ಛೆಯಂತೆ ಅಲ್ಲ. ನಾವು ಇಂದು ಗೆದ್ದು ಬಂದಿರುವುದು ಸಂವಿಧಾನದ ಪ್ರಕಾರದಂತೆ ಹೊರತು ಯಾವುದೇ ದೈವದಿಂದಲ್ಲ ಎಂದರು. भीमरावं सरामि भीमतः वरत्ते साधुवरदानते आतकुला कुशलते भीमराज सकल विद्यापति ज्ञान सतसंगति शास्त्र शासनमति प्रतितेज पंचकानरवतारा भगवंता हमसखरा मुक्तकांतो चौदार संगति सकल हिताकरि ಸುಲೇಪೇಟ್ ಗ್ರಾಮದ ಬಹುದಿನಗಳ ಆಸೆ ಇವತ್ತು ಈಡೇರ್ತಾ ಇದೆ. ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬರು ಕರ್ನಾಟಕ ಸರ್ಕಾರದ ಸಚಿವರು, ಹಾಗೆ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಸರ್ ಅವರು ಕರ್ನಾಟಕ ಸರ್ಕಾರದ ಗಣತಂತ್ರ ಸಚಿವರುಗಳು, ಜಗದೇವ್ ಗುತ್ತೇದಾರ್ ಸರ್ ಅವರು, ಡಾಕ್ಟರ್ ಸುಭಾಷ್ ರಾಠೋಡ್ ಸರ್ ಅವರ ಅಮೃತ ಹಸ್ತದಿಂದ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣವನ್ನಾಗಿರ್ತಾ ಇದ್ದಾರೆ. बोलो भीम भगवान की, बोलो भीम भगवान की जय 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 भीम, जय 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 भीम. डॉक्टर BR अंबेडकर ಅವರಿಗೆ, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಕರ್ನಾಟಕ ಸರ್ಕಾರದ ಮಾನ್ಯ ಗಣತಂತ್ರ ಸಚಿವರಾಗಿರುವಂತಹ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಹಾಗೂ ಇನ್ನೋರ್ವ ಕ್ರಿಯಾಶೀಲ ಸಚಿವರು, ಈ ಕ್ಷೇತ್ರದ ಶಾಸಕರಾಗಿರುವಂತಹ ಸನ್ಮಾನ್ಯ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬರಿಗೆ ಈ ಒಂದು ಮೂರ್ತಿ ಅನಾವರಣ ಕಾರ್ಯಕ್ರಮವನ್ನು ಕೈಗೊಂಡಿದ್ದಕ್ಕಾಗಿ ಸುಲೇಪೇಟ್ ಗ್ರಾಮದ ಎಲ್ಲರ ವತಿಯಿಂದ ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಿಶ್ವರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಂಚಲೋಹದ ಮೂರ್ತಿ ಅನಾವರಣ ಕಾರ್ಯಕ್ರಮ ಸುಲೇಪೇಟ್ ಗ್ರಾಮದಲ್ಲಿ ಹಬ್ಬವನ್ನು ಉಂಟು ಮಾಡಿದೆ. ಬೆಳಗ್ಗೆಯಿಂದ ಎಲ್ಲ ವಿದ್ಯಾರ್ಥಿಗಳು, ಊರಿನ ಎಲ್ಲ ಸರ್ವ ಸಮಾಜದ ನಾಗರಿಕರು ಹಬ್ಬದ ವಾತಾವರಣದಲ್ಲಿ ಬಹಳ ಉತ್ಸುಕರಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯತ್ತ ಸಾಕ್ತಲಿದೆ. ಮಾನ್ಯ ತಾವೆಲ್ಲರೂ ನಿರೀಕ್ಷೆ ಮಾಡಿದಂತೆ ಕರ್ನಾಟಕ ಸರ್ಕಾರದ ಗಣತಂತ್ರ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಬಂಧುಗಳೇ, ಈಗಾಗಲೇ ತಾವೆಲ್ಲರೂ ಬಹಳ ಅದ್ಭುತವಾಗಿ ನಮ್ಮ ಯುವಕರ ಸಂಘ ಇವತ್ತು ಪಂಚಲೋಹ ಪ್ರತಿಭೆಯನ್ನ ಅನಾವರಣ ಮಾಡಿದೆ. ನನ್ನ ಒಂದು ಮನವಿ ಇದೆ. ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವರು ಹೇಳಿದಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ತಾವು ಪ್ರತಿಭೆಯಲ್ಲಿ ಅಥವಾ ದೊಡ್ಡ ದೊಡ್ಡ ಆಚರಣೆಯಲ್ಲಿ ಹುಡುಕಕ್ಕೆ ಹೋಗ್ಬೇಡಿ, ಪುಸ್ತಕದಲ್ಲಿ ಹುಡುಕಿ ಅಂತ ಏನ್ ಹೇಳಿದ್ದಾರೆ ಬಾಬಾ ಸಾಹೇಬ್ರು, ಅದನ್ನ ದಯವಿಟ್ಟು ಅಳವಡಿಸ್ಕೊಡಿ. ಹಲವಾರು ವರ್ಷದಿಂದ ನಾನು ಒಂದು ಪದ್ಧತಿಯನ್ನ ಅಳವಡಿಸ್ಕೊಂಡಿದ್ದೀನಿ. ನಾನು ಹಾರ ಹಾಕ್ಸ್ಕೊಡಲ್ಲ, ಶಾಲ್ ಹಾಕ್ಸ್ಕೊಡಲ್ಲ, ಪೇಟೆಗಳು ತೊಡಸ್ಕೊಡಲ್ಲ. ನೀವೇನಾದ್ರೂ ನನಗೆ ಉಡುಗೊರೆ ಕೊಡಬೇಕು ಅಂದ್ರೆ, ಸನ್ಮಾನ ಮಾಡಬೇಕು ಅಂದ್ರೆ ನನಗೆ ಪುಸ್ತಕಗಳು ಕೊಡಿ ಅಂತ ಹೇಳಿದ್ರು. ಇವತ್ತು ಸಾಕಷ್ಟು ಜನ ಬಂದು ಬೇಜಾರಾದ್ರು ನನ್ನ ಮೇಲೆ.
ಸರ್ ನಾವು ಅಲ್ಲಿಂದ ಹೂವು ತಂದಿದ್ದೀವಿ, ಇಲ್ಲಿಂದ ಹಾರ ತಂದಿದ್ದೀವಿ, ನೀವು ಹಾಕ್ಸ್ಕೊಂಡಿಲ್ಲ ಅಂತ. ದಯವಿಟ್ಟು ಅನ್ಯತಾ ಭಾವಿಸಬಾರ್ದು. ದಯವಿಟ್ಟು ಎಲ್ಲ ನಮ್ಮ ಯುವಕರು, ಯಾಕೆ ನಾನು ಪುಸ್ತಕಗಳನ್ನು ಓದಿ ಅಂತ ಇದ್ದೀನಿ ಅಂದ್ರೆ, ಬಾಬಾ ಸಾಹೇಬ್ರ ಕೊನೆಯ ಭಾಷಣ ಓದ್ಬಿಡಿ ಪಾರ್ಲಿಮೆಂಟ್ ನಲ್ಲಿ. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಇದ್ರ ಬಗ್ಗೆ ಬರೆದಿದ್ದಾರೆ. ಬಾಬಾ ಸಾಹೇಬ್ರ ಕೊನೆಯ ಭಾಷಣದಲ್ಲಿ ಪಾರ್ಲಿಮೆಂಟ್ ನಲ್ಲಿ ಏನಂತ ಹೇಳ್ತಾರೆ ಅಂದ್ರೆ, ಮನುಷ್ಯನಿಗೆ ಭಕ್ತಿ ಬಹಳ ಮುಖ್ಯ, ಭಕ್ತಿ ಇರಬೇಕು ಮನುಷ್ಯನಲ್ಲಿ. ಆ ಭಕ್ತಿ ಆಧ್ಯಾತ್ಮಿಕವಾಗಿರ್ಬೇಕು. ನೀವು ಮೂರ್ತಿ ಪೂಜೆ ಮಾಡ್ತಿರೋ, ದೇವಸ್ಥಾನಕ್ಕೆ ಹೋಗ್ತಿರೋ, ಅಥವಾ ನಿಮ್ಮ ಮನಸ್ಸಮಾಧಾನಕ್ಕೋಸ್ಕರ ಮನೆಯಲ್ಲೇ ಪೂಜೆ ಮಾಡ್ತಿರೋ, ಏನಾದ್ರೂ ಮಾಡ್ಕೊಳ್ಳಿ. ಆಧ್ಯಾತ್ಮಿಕವಾಗಿ ಭಕ್ತಿ ಮನುಷ್ಯನಲ್ಲಿ ಇರಬೇಕು. ಆದ್ರೆ ಯಾವಾಗ ನಿಮ್ಮ ಪೂಜೆ ಮತ್ತೆ ನಿಮ್ಮ ಆರಾಧನೆ, ನಿಮ್ಮ ಭಕ್ತಿ. ಈ ಸಂದರ್ಭದಲ್ಲಿ ಮೈಸೂರಿನ ಉರಿಲಿಂಗ ಪೆದ್ದೆ ಸಂಸ್ಥಾನ ಮಠದ ಜ್ಞಾನ ಪ್ರಕಾಶ ಸ್ವಾಮೀಜಿ, ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್, ಮಾಣಿಕ್ರಾವ್ ಗುಲ್ಗುಂಜಿ, ವಿಧಾನ ಪರಿಷತ್ ಸದಸ್ಯ ಜಗದೇವ್ ಗುತ್ತೇದಾರ್, ಸುಭಾಷ್ ರಾಠೋಡ್, ಸಂಜೀವನ ಕಪೂರ್, ಗೋಪಾಲರಾವ್ ಕಟ್ಟಿಮನಿ, ಸಂತೋಷ್ ಮೇಘರಾಜ್ ರಾಠೋಡ್, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸರಸ್ವತಿ ಮಲ್ಲಿಕಾರ್ಜುನ ಗಿರಿ, ಮಲ್ಲಿಕಾರ್ಜುನ ಗುಲ್ಗುಂಜಿ, ಬಾಬಣ್ಣ ಗುಲ್ಗುಂಜಿ, ಶ್ಯಾಮರಾವ್ ಮಾದೇಶಿ, ರುದ್ರಮುನಿ ರಾಮ್ ತೀರ್ಥಕರ್, ಮಲ್ಲಿಕಾರ್ಜುನ ಪಾಳಾದಿ ಸೇರಿದಂತೆ ಸಿದ್ಧಾರ್ಥ ಯುವಕ ಮಂಡಳಿಯ ಸರ್ವ ಸದಸ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಮೆಹಬೂಬ್, ಆನ್ ಸ್ಪಾಟ್ ನ್ಯೂಸ್, ಸುಲೇಪೇಟ್. ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬ್ಯಾರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.